ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ. ಯಾರ ಪ್ರತಿಯೊಂದು ನಡತೆಯು ಪವಿತ್ರವೋ, ಯಾರ ಜೀವನವೇ ಪವಿತ್ರವೋ, ಯಾರು ಪವಿತ್ರತೆಯ ಸ್ವರೂಪಿಣಿಯೇ ಆಗಿದ್ದಾರೋ ಅಂಥವರಿಗೆ ಪುನಃ ಪುನಃ ನಮಸ್ಕಾರ ಮಾಡುತ್ತೇವೆ. ತಸ್ಯೈ ಕುರ್ಮೋ ನಮೋ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀಮಾತೆ ಶಾರದಾ ದೇವಿಯವರ ಜಯಂತಿ ಇವತ್ತು ಪುಣ್ಯ ದಿನ. ನಿಮ್ಮೆಲ್ಲರಿಗೂ ಕೂಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶ್ರೀಮಾತೆಯವರ ಕೃಪಾಶೀರ್ವಾದ ನಮ್ಮನ್ನೆಲ್ಲ ಹರಿಸಲಿ, ಮಾರ್ಗದರ್ಶನ ಮಾಡಿ ನಡೆಸಲಿ ಅಂತ ಪ್ರಾರ್ಥಿಸೋಣ. ಶ್ರೀಮಾತೆಯವರ ವ್ಯಕ್ತಿತ್ವ ಮತ್ತು ಜೀವನದ ಕುರಿತಾಗಿ ಒಂದೆರಡು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಶ್ರೀಮಾತೆಯವ್ರದ್ದು ಎಂತಹ ವ್ಯಕ್ತಿತ್ವ ಅಂತ ಹೇಳಿದ್ರೆ, ಅದರಲ್ಲಿ ಎಲ್ಲ ಆದರ್ಶಗಳು ಕೂಡ ಪರಿಪೂರ್ಣ ರೂಪದಲ್ಲಿ ಮೂಡಿಬಂದಂಥ ಒಂದು ದೊಡ್ಡ ವ್ಯಕ್ತಿತ್ವ ಅದು. ಎಲ್ಲ ಆದರ್ಶ ಅನ್ನೋದನ್ನು ನಾನು ಸ್ವಲ್ಪ ಒತ್ತು ಹೇಳ್ತಾ ಇದ್ದೀನಿ. ಯಾವುದೋ ಒಂದಲ್ಲ, ಎಲ್ಲ ಆದರ್ಶಗಳು ಕೂಡ ಪರಿಪೂರ್ಣ ರೂಪದಲ್ಲಿ ಮೂಡಿಬಂದಂಥ ವಿಶೇಷ ವ್ಯಕ್ತಿತ್ವ. ಅದನ್ನು ಪರಿಪೂರ್ಣ ರೂಪದಲ್ಲಿ ಮೂಡಿಬಂತು, ಆದ್ದರಿಂದ ಅವರ ಇಡೀ ವ್ಯಕ್ತಿತ್ವವೇ ಒಂದು ಮಹಾ ಆದರ್ಶ ಅಂತ ಅಂದ್ಕೊಳ್ಬೋದು ನಾವು. ಅವರ ಇಡೀ ವ್ಯಕ್ತಿತ್ವವೇ ಮಹಾ ಆದರ್ಶ. ಯಾವ ಯಾವ ಆದರ್ಶಗಳು ಅವರ ವ್ಯಕ್ತಿತ್ವದಲ್ಲಿ ಮೂಡಿಬಂತು ಅಂದರೆ ಅದೊಂದು ದೊಡ್ಡ ಪಟ್ಟಿ. ಅವರಲ್ಲಿ ನಮಗೆ ಗೋಚರ ಆಗುವಂಥದ್ದು ಪವಿತ್ರತೆ, ಸಹನೆ, ವಿನಯ, ಲಜ್ಜೆ, ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ, ನಿರಹಂಭಾವತ್ವ, ನಿಸ್ವಾರ್ಥತೆ, ಸಾಮರಸ್ಯ, ಸಮತೋಲನ, ಇನ್ನೇನು ಕೇಳ್ತೀರೋ ನೀವು, ಎಲ್ಲವೂ ಕೂಡ ಆ ಒಂದು ವ್ಯಕ್ತಿತ್ವದಲ್ಲಿ. ಇವೆಲ್ಲವೂ ಕೂಡ ಒಂದೊಂದು ಆದರ್ಶ. ಒಂದೊಂದನ್ನೇ ನಾವು ನೋಡೋಕೆ ಹೋದರೆ ಎಷ್ಟು ದೊಡ್ಡದು ಅಂತ ಅನ್ನಿಸ್ತದೆ. ಅವೆಲ್ಲವೂ ಕೂಡ ಈ ಪರಿಪೂರ್ಣ ರೂಪದಲ್ಲಿ, ಯಾವುದನ್ನು ಇಂಗ್ಲೀಷ್ನಲ್ಲಿ ಪರ್ಫೆಕ್ಷನ್ ಅಂತ ಹೇಳ್ತೀವಿ, ಪರಿಪೂರ್ಣ ರೂಪದಲ್ಲಿ ಶ್ರೀಮಾತೆಯವರ ಜೀವನದಲ್ಲಿ ನಾವು ವ್ಯಕ್ತವಾಗಿದ್ದನ್ನು ಕಾಣ್ತೀವಿ. ಅಂದರೆ ಈ ಅವ್ರದ್ದೇ ಮಾತಿನಲ್ಲಿ ಶ್ರೀಮಾತೆಯವರು ಹೇಳ್ತಾರೆ ಒಂದು ಸರಿ. ಆ ಮಾತನ್ನು ಅವರು ಹೇಳಬೇಕಾದ್ರೆ ಏನು ಅಂತ ನೀವೇ ಸ್ವಲ್ಪ ಭಾವಿಸ್ಬೇಕು. ಅವ್ರು ಹೇಳ್ತಾರೆ, ನನ್ನ ಜೀವನವನ್ನು ಒಂದು ಆದರ್ಶವನ್ನಾಗಿ ಮಾಡೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಮಾಡಿದ್ದೇನೆ ನಾನು. ನನ್ನ ಜೀವನವನ್ನು ಒಂದು ಆದರ್ಶವನ್ನಾಗಿ ಮಾಡೋದಕ್ಕೆ ಎಷ್ಟು ಮಾಡಬೇಕೋ ಅದಕ್ಕಿಂತ ಹೆಚ್ಚು ಮಾಡಿದ್ದೀನಿ ನಾನು. ಅಂದರೆ ಪ್ರಾರಂಭದಿಂದ ಹಿಡಿದು ಯಾವಾಗ ಅವರ ಜನನ ಆಯಿತು ಅಲ್ಲಿಂದ ಹಿಡಿದು ಅವರ ಮಹಾಸಮಾಧಿಯ ಎಷ್ಟು ಎಚ್ಚರದಿಂದ ಅವರ ಜೀವನವನ್ನು ನಡೆಸಿರಬೇಕು ಅಂತ, ಮತ್ತು ಎಷ್ಟು ಪ್ರಜ್ಞಾಪೂರ್ವಕವಾಗಿ ನಡೆಸಿರಬೇಕು ಅಂತ. ಒಂದು ಎಚ್ಚರ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಅಲರ್ಟ್ ಅಂತ ಹೇಳ್ತೀವಿ, ಎಚ್ಚರ ತಪ್ಪದೇ ಇರೋದು. ಎರಡನೇದು ಕಾನ್ಷಿಯಸ್, ಅಂದರೆ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ನಂದೊಂದು ಜೀವನದ ಉದ್ದೇಶ ಇದಿದೆ, ಆದರ್ಶ ಜೀವನವನ್ನು ನಾನು ನಡೆಸಬೇಕು ಅನ್ನುವಂಥ ಆ ಪ್ರಜ್ಞಾಪೂರ್ವಕವಾಗಿ ಅವರು ಅದನ್ನು ನಡೆಸ್ತಾರೆ. ಈ ಎಲ್ಲ ಆದರ್ಶವನ್ನು ಮತ್ತು ಶ್ರೀಮಾತೆಯವರು ಈ ಥರ ಮಾತಾಡೋದನ್ನು ಕೇಳಿದ್ರೆ ನಮಗೆ ಅನ್ನಿಸ್ತದೆ, ಅನ್ನಿಸ್ಬೇಕಾದ್ರೆ ಅದನ್ನು ಪ್ರಯತ್ನ ಮಾಡಿ ನೋಡಬೇಕು. ಒಂದೊಂದು ಆದರ್ಶವನ್ನು ಕೂಡ ಪರಿಪೂರ್ಣ ರೂಪದಲ್ಲಿ ನಮ್ಮ ಜೀವನದಲ್ಲೂ ನಾವು ತಂದ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೊರಟಾಗ ಗೊತ್ತಾಗ್ತದೆ ಶ್ರೀಮಾತೆಯವರ ಅತ್ಯಂತ ಶಾಂತ ಜೀವನದ ಹಿಂದೆ ಎಂಥ ದೊಡ್ಡ ತಪಸ್ಸಿದೆ. ಮೇಲ್ನೋಟಕ್ಕೆ ಗೊತ್ತಾಗಲ್ಲ, ಮೇಲ್ನೋಟಕ್ಕೆ ಏನೂ ಗೊತ್ತಾಗಲ್ಲ. ಆ
ಪ್ರತಿಯೊಂದು ಅವರು ತೋರಿಸಿರುವಂಥ ಆದರ್ಶ ಅವ್ರು ತೋರಿಸಿದಾಗ ನಾವು ಅದನ್ನು ಅಧ್ಯಯನ ಮಾಡಿದಾಗ ಭಾಳ ಸುಲಭ ಅನಿಸುತ್ತೆ. ಅದನ್ನು ನೋಡೋಕ್ಕೆ ಹೋದಾಗ ನಮಗೆ ಗೊತ್ತಾಗ್ತದೆ ಪ್ರತಿಯೊಂದರ ಹಿಂದೆ, ಪ್ರತಿಯೊಂದು ಆದರ್ಶದ ಹಿಂದೆ ಎಷ್ಟು ತಪಸ್ಸಿದೆ. ಪ್ರಯತ್ನ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಅವ್ರ ಜೀವನ ಒಂದು ಆದರ್ಶವಾಗಿ ನಮ್ಮ ಮುಂದೆ ಇದೆ. ಅದು ಬರೀ ಆದರ್ಶ ಅಲ್ಲ, ಮಹಾ ಆದರ್ಶ. ಅದನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಅವರ ಜೀವನದ ಉದ್ದೇಶನೇ ಅದಾಗಿತ್ತು, ನಮ್ಮ ಮುಂದೆ ಒಂದು ಆದರ್ಶವನ್ನು ಇಡುವಂಥದ್ದು. ಯಾವ ತೋರಾಣಿಕೆಗೆ ಆದರ್ಶ ತೋರಿಸಿದ್ದಲ್ಲ, ನೋಡಪ್ಪ ಈ ರೀತಿ ಬದುಕಬಹುದು ಅಂತ ಶ್ರೀಮಾತೆಯವರು ನಮ್ಮ ಮುಂದೆ ಒಂದು ಆದರ್ಶವನ್ನು ಇಟ್ಟಾಗಿದೆ. ಯಾವ ರೀತಿ ನಾವು ಅದನ್ನು ಮೈಗೂಡಿಸ್ಕೊಳ್ಬಹುದು ಅಂತ ಹೇಳಿದ್ರೆ ನೋಡಿ, ನಾವು ಶ್ರೀಮಾತೆಯವ್ರನ್ನ ಪೂಜಿಸ್ತೀವಿ. ಪೂಜಿಸೋದ್ರ ಮೂಲಕ, ಭಾವಿಸೋದ್ರ ಮೂಲಕ, ಅವರ ಕುರಿತಾಗಿ ಅಧ್ಯಯನ ಮಾಡೋದ್ರ ಮೂಲಕ, ಮತ್ತು ಕೊನೆಯದಾಗಿ ಅವರನ್ನು ಅನುಸರಿಸೋದ್ರ ಮೂಲಕ. ನಮ್ಮದು ಅಲ್ಲೇ ನಿಂತು ಹೋಗಬಾರ್ದು ಅಂತ. ಇದೆಲ್ಲ ಒಂದು ಹೆಜ್ಜೆ ನಾವು ಅವರನ್ನು ಇಷ್ಟಪಡ್ತೀವಿ, ಅವ್ರನ್ನ ಪೂಜಿಸ್ತೀವಿ, ಅವ್ರನ್ನ ಭಾವಿಸ್ತೀವಿ, ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಅಲ್ಲೇ ನಿಂತು ಹೋಗ್ಬಿಟ್ರೆ ನಮಗದು ಒಂಥರ ಹಿಮಾಲಯದ ಥರ, ಓ ಶ್ರೀಮಾತೆಯವರು ಬಹಳ ದೊಡ್ಡವರಪ್ಪ ಅಂತ ಹೇಳಿಬಿಟ್ಟು ಅವ್ರನ್ನ ಅಲ್ಲೇ ಇಟ್ಬಿಟ್ಟು ಹಾಗೆ. ಅವ್ರನ್ನ ನಮ್ಮ ಜೀವನದಲ್ಲಿ ಇಳಿಸ್ಕೊಳ್ಬೇಕಾದ್ರೆ ಅವ್ರು ತೋರಿಸಿದಂಥ ಎಲ್ಲ ಆದರ್ಶವನ್ನು ಕೂಡ ಅನುಸರಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವರ ಅವತಾರದ ಉದ್ದೇಶನೇ ಅದು, ಅವರ ಜೀವನದ ಉದ್ದೇಶನೇ ಅದು. ಏನು? ಆದರ್ಶವನ್ನು ಜನರಿಗೆ ಸಿಕ್ಕೋ ಹಾಗೆ ಕೊಡಬೇಕು, ಅವರಿಗೆ ಕೈಗೆ ಎಟ್ಕೋ ಹಾಕಿ ಕೊಡಬೇಕು. ಆದರೂ ಕೂಡ ಒಂದು ಸರಿ ನಮಗೆ ಅನ್ನಿಸ್ತದೆ, ಶ್ರೀಮಾತೆಯವರ ಇಷ್ಟೆಲ್ಲ ಅದ್ಭುತವನ್ನು ನೋಡಿದಾಗ ಎಲ್ಲವೂ ಅವರಲ್ಲಿ ಆದರ್ಶ ಅಂದರೆ ಅವರಲ್ಲಿ ನಡೆ, ನುಡಿ, ಆಚಾರ, ವಿಚಾರ ಎಲ್ಲವೂ ಆದರ್ಶಪ್ರಾಯವಾದದ್ದು. ಅದನ್ನು ನೋಡಿದಾಗ ಅನ್ನಿಸ್ತದೆ ನಮಗೆ, ಅಂದರೆ ಈ ಶ್ರೀಮಾತೆಯವರು ತೋರಿಸಿದಂಥ ಆದರ್ಶ ನಮಗೆ ಬಹಳ ದೊಡ್ಡದು, ನಮಗೆ ಅಂಥದ್ದೆಲ್ಲ ಎಟಕ್ತದಾ ಎನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಶ್ರೀಮಾತೆಯವ್ರನ್ನ ಒಬ್ಬ ತಾಯಿ ಅಂತ ನೋಡಿದಾಗ ನಾವು ಹತ್ತಿರ ಹೋಗಿ ಅವ್ರ ಹತ್ರ ಇರಬಹುದು ಅನ್ನುವಂಥ ಒಂದು ಪ್ರೀತಿಯ ಭಾವನೆಯಿಂದ ಆಯಿತು. ಮತ್ತು ಅವ್ರು ತೋರಿಸಿದಂಥ ಆದರ್ಶವನ್ನು ನಮ್ಮ ಜೀವನಕ್ಕೆ ಇಳಿಸುವಂಥ ಪ್ರಯತ್ನ ಮಾಡಿದಾಗ ಅಷ್ಟು ದೊಡ್ಡ ಆದರ್ಶ ಅಲ್ಲಪ್ಪ, ಶ್ರೀಮಾತೆಯವ್ರು ನಮ್ಮ ಕೈಗೆ ಎಟಕ್ತಾರಾ, ಅವ್ರು ತೋರಿಸಿದಂಥ ಆದರ್ಶ ನಮ್ಮ ಕೈಗೆ ಎಟ್ಕತ್ತಾ ಅಂತ ಹೇಳಿದ್ರೆ ನಮ್ಮೆಲ್ಲರ ತಾಯಿ ಆದ್ದರಿಂದ ತಾಯಿಗಿಂತ ಹತ್ತಿರ ಆದವ್ರು ಯಾರಿದ್ದಾರೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ. ಅದರಿಂದ ಅವರು ತಾಯಿಯಾಗಿ ನಮ್ಮ ಹತ್ತಿರ ಬಂದು ನಾವು ಎಟುಕ್ತದೋ ಇಲ್ಲವೋ ನಮಗೆ ಆದರ್ಶ ಅಂತ ಹೇಳ್ತಾ ಇದ್ದರೆ, ಶ್ರೀಮಾತೆಯವರು ಎಟುಕದ ಆದರ್ಶ ಅಲ್ಲ, ನಾನು ಎಟುಕುವಂತೆ ಮಾಡುವಂಥ ತಾಯಿ ಅಂತ ಹೇಳುವ ಹಾಗೆ. ಅದು ನೋಡು, ಅವರು ಅಧ್ಯಯನ ಮಾಡಿಬಿಟ್ರೆ ತುಂಬ ದೊಡ್ಡದು ಅವ್ರ ಜೀವನ, ತುಂಬ ಕಷ್ಟ ಅಂತ ಅನ್ನಿಸ್ಬೋದು. ಆದರೆ ಪ್ರೀತಿಯಿಂದ ನಮ್ಮನ್ನೆಲ್ಲ ಬರಮಾಡಿಕೊಂಡು ಅವರ ಹತ್ತಿರದಲ್ಲಿ ಅವರ ಪ್ರೀತಿಯನ್ನು ಉಣಿಸಿ ಆ ಆದರ್ಶದ ಕಡೆ ತೆಗೆದುಕೊಂಡು ಹೋಗುವಂಥದ್ದನ್ನ ಅವರು ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಅಂದರೆ ನಾವು ಯಾರನ್ನು ಪ್ರೀತಿಸ್ತೀವೋ, ಅಂದರೆ ಇಂಥ ವ್ಯಕ್ತಿ ನಮಗೆ ತುಂಬ ಇಷ್ಟ ಅಂತ ಹೇಳಿದಾಗ ಸಹಜವಾಗಿ, ಸಾಧಾರಣವಾಗಿ ಅಂಥವ್ರನ್ನ ನಾವು ಅನುಸರಿಸೋದಕ್ಕೆ ಇಷ್ಟಪಡ್ತೀವಿ. ಅವ್ರು ಯಾವ ಥರ ಮಾಡ್ತಾರೋ ಆ ಥರ ಮಾಡಬೇಕು, ಅದನ್ನೇ ನಾವು ಮಾಡಬೇಕಾಗಿದ್ದೀವಿ. ನಮಗೆ ನಿಜವಾಗ್ಲೂ ಶ್ರೀಮಾತೆಯವ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ರೆ, ಅವ್ರು ಏನನ್ನು ಹಾಕ್ಕೊಟ್ಟಿದ್ದಾರೋ ಮಾರ್ಗವನ್ನು, ಅದನ್ನು ನಾವು ಅನುಸರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಶ್ರೀಮಾತೆಯವರು ಭಗವಂತನ ಮಾತೃತ್ವದ ರೂಪ ಅಂತ. ಭಗವಂತ ಅಥವಾ ಪರಮಾತ್ಮ ಅವನು ತಂದೆನೋ ತಾಯಿನೋ ಎಲ್ಲವೂ ಅವನಲ್ಲಿ ಪ್ರೀತಿ ಇದೆಯಾ ಅಥವಾ ಅದೇನು ಜಡಾನ? ಅದು ಜಡ ಅಲ್ಲ. ಭಗವಂತನಲ್ಲಿ ಇರುವಂಥ ಮಾತೃತ್ವ, ಎಲ್ಲರ ತಾಯಿಯಾಗಿ ಆ ಭಗವಂತ ಇದಾನಲ್ಲ, ಅಥವಾ ಭಗವತ್ ಶಕ್ತಿ ಇದೆಯಲ್ಲ, ಆ ಭಗವತ್ ಶಕ್ತಿಯ ಮಾತೃತ್ವ ರೂಪ ಶ್ರೀಮಾತೆಯವರು ಅಂತ. ಆಮೇಲೆ ಅದನ್ನು ಕೊನೆಯಲ್ಲಿ, ಈ ಆಲೋಚನೆಯ ಕೊನೆಯಲ್ಲಿ ಸೋದರಿ ನಿವೇದಿತಾರ ಒಂದು ಪತ್ರದಂದೇ ನಮಗಿದು ಒಂದು ಸ್ವಲ್ಪ ಆ ಒಂದು ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಗೊತ್ತಾಗ್ತದೆ ನಮಗೆ. ಆಮೇಲೆ ನೋಡೋಣ ಅದನ್ನು. ಎಲ್ಲರನ್ನೂ, ಅಂದರೆ ಭಗವಂತನ ಮಾತೃತ್ವದ ರೂಪ ಅಂದರೆ ಎಲ್ಲರನ್ನ ಪ್ರೀತಿಸುವಂಥ ತಾಯಿಯವರು. ಎಲ್ಲರನ್ನೂ ಅಂತ ಮತ್ತೆ ಯಾಕೆ ಒತ್ತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲರನ್ನೂ ಅಂದರೆ ಸಾಮಾನ್ಯವಾಗಿ ನಮ್ಗೆ ಅರ್ಥ ಆಗ್ತದೆ ಎಲ್ಲ ವ್ಯಕ್ತಿಗಳನ್ನು, ಎಲ್ಲ ಮನುಷ್ಯರನ್ನೂ ಹೌದು, ಪ್ರಾಣಿಗಳು ಹೌದು, ಪಕ್ಷಿಗಳು ಹೌದು. ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಒಬ್ಬರು ಬ್ರಹ್ಮಚಾರಿ, ನಾನು ಎಲ್ರಿಗೂ ತಾಯಿನ ಅಮ್ಮ, ನೀವು ಎಲ್ರಿಗೂ ತಾಯಿನ ಅಂತ ಬ್ರಹ್ಮಚಾರಿ ಕೇಳಿದ್ರೆ ಎಲ್ರಿಗೂ ಹೌದಪ್ಪ ಅಂತ ಸಹಜವಾಗಿ ಹೇಳಿದ್ರು. ಮನುಷ್ಯರಿಗೆ ಸರಿ, ಪಶು ಪಕ್ಷಿ ಕ್ರಿಮಿಕೀಟಗಳು ಹೌದಪ್ಪ, ಅವುಗಳಿಗೂ ನಾನೇ ತಾಯಿ.
ಯಾರೊಬ್ಬರು ವ್ಯಕ್ತಿ ಸುಮ್ಮನೆ ಹೀಗೆ ಹೇಳೋಕ್ಕಾಗ್ತದಾ? ಅಥವಾ ಯಾರನ್ನೋ ಮೆಚ್ಚಿಸೋದಕ್ಕೆ ಈ ಥರ ಹೇಳಿದರೆ ಬಹುಶಃ ಈ ಸ್ಥಾನದಲ್ಲಿ ನಾವು ಇಡ್ತಾ ಇರಲಿಲ್ಲ ಅವ್ರನ್ನ. ಅಷ್ಟು ಸಹಜವಾಗಿ ಉಕ್ಕಿ ಬರುವಂಥ ಭಗವಂತನ ಪ್ರೀತಿ ಅವರಲ್ಲಿ. ಪಶು ಪಕ್ಷಿ ಕ್ರಿಮಿ ಕೀಟ ಪ್ರೀತಿಸೋದು ಸರಿ, ಅದಲ್ಲ. ಪಶುಗಳನ್ನ, ಹಸು ಕುರಿ ನಾಯಿ ನಾವು ಪ್ರೀತಿಸ್ತೀವಿ. ಎಲ್ಲ ಮನುಷ್ಯರನ್ನು ಪ್ರೀತಿಸಬೇಕು ಅಂದರೆ ಕಷ್ಟ. ಎಲ್ಲರನ್ನೂ ಪ್ರೀತಿಸಬೇಕು ಅಂದರೆ ಭಾಳ ಕಷ್ಟ. ಅದನ್ನು ಇಟ್ಕೊಳ್ಳಿ, ಪಶು ಪಕ್ಷಿ ಕ್ರಿಮಿ ಕೀಟ ಎಲ್ಲ ಇಟ್ಕೊಳ್ಳಿ. ಮತ್ತು ಎಲ್ಲ ರೀತಿಯಾದಂಥ ಮನುಷ್ಯರನ್ನು ಪ್ರೀತಿಸಬೇಕಾದ್ರೆ, ಸಮಾನವಾಗಿ ಪ್ರೀತಿಸಬೇಕಾದ್ರೆ ಅಲ್ಲಿ ಪ್ರೀತಿಯಲ್ಲದೆ ಬೇರೆ ಏನೂ ಇರಬಾರ್ದು, ಲೆಕ್ಕಾಚಾರ ಇರಬಾರ್ದು. ಆ ಥರ ಮಾಡಬೇಕಾದ್ರೆ ನಾವೊಂದು ಸ್ವಲ್ಪ ಭಾವಿಸಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಗೊತ್ತಾಗ್ತದೆ. ಆ ರೀತಿಯಾಗಿ ಪ್ರೀತಿಸಬೇಕಾದ್ರೂ ಕೂಡ ತುಂಬ ಅಂತಃಶಕ್ತಿ ಬೇಕಾಗ್ತದೆ. ಅದರಿಂದ ಪ್ರೀತಿನೂ ಕೂಡ ಒಂದು ಶಕ್ತಿ ಅಂತ ಹೇಳಿದ್ದಾರೆ ನೋಡಿ. ಲವ್ ಈಸ್ ಅ ಗ್ರೇಟ್ ಪವರ್, ಗ್ರೇಟ್ ಸ್ಟ್ರೆಂತ್. ಎಲ್ಲರನ್ನೂ ಪ್ರೀತಿಸಬೇಕಾದ್ರೆ ತುಂಬ ಅಂತಃಶಕ್ತಿ ಬೇಕು ನಮಗೆ. ಇಲ್ಲದ್ರೆ ಪ್ರೀತಿಸೋಕ್ಕಾಗಲ್ಲ. ನಮಗೆ ಏನೋ ಒಂದು ಆ ವ್ಯಕ್ತಿಲಿರುವಂಥ ಏನೋ ಒಂದು ದೋಷ ಕಾಣ್ತದೆ, ನ್ಯೂನತೆ ಕಾಣ್ತದೆ. ಅದೆಲ್ಲವನ್ನು ಸರಿಸಿ ಆ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಪ್ರೀತಿಸಬೇಕಾದ್ರೆ ತುಂಬ ತಪಸ್ಸಿರಬೇಕು, ಒಳಗಡೆ ಅಂತಃಶಕ್ತಿ ಇರಬೇಕು. ಅಂಥದ್ದನ್ನು ಶ್ರೀಮಾತೆಯವರಲ್ಲಿ ಅತ್ಯಂತ ಸಹಜವಾಗಿ ಕಾಣ್ತೀವಿ ನಾವು. ಆದರೆ ಅವ್ರು ಆ ಒಂದು ಸ್ಥಿತಿಗೆ ಬಂದು ಆ ಪ್ರೀತಿಯನ್ನು ಎಲ್ಲರಿಗೂ ಕೊಡಬೇಕಾದ್ರೆ ಅವ್ರು ಯಾವ ರೀತಿಯಾಗಿ ಬೆಳೆದು ಬಂದರು ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಅವರು ಭಗವತಿ ಸಾಕ್ಷಾತ್ ಜಗನ್ಮಾತೆ ಒಂದು ಕಡೆ ಆದರೆ, ಬೆಳೆದು ಬಂದಿದ್ದು ಅವರು ಪ್ರಾರ್ಥನೆ ಮಾಡಿದವರು ಸಾಧನೆ ಮಾಡಿದ್ದನ್ನು ಕೆಲವು ಅಂಶಗಳು ಅಲ್ಲಲ್ಲೇ ಕಾಣಿಸ್ತದೆ. ಅದನ್ನು ನಾವು ಹಿಡ್ಕೋಬೇಕು, ಯಾಕಂದರೆ ಅದು ನಮ್ಮ ಜೀವನಕ್ಕೆ ಸಾಧನೆ. ಅದು ಶ್ರೀಮಾತೆ ಅವರು ಹೇಳ್ತಾರೆ, ಹುಣ್ಣಿಮೆ ರಾತ್ರಿಯಲ್ಲಿ ಚಂದ್ರನನ್ನು ನೋಡಿದಾಗ ಶ್ರೀಮಾತೆಯವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರಂತೆ, ಹೇ ಪರಮಾತ್ಮ, ಚಂದ್ರನಲ್ಲೂ ಕೂಡ ಕಲೆಗಳು ಕಾಣ್ತದೆ, ಕಪ್ಪು ಚುಕ್ಕೆ ಕಾಣ್ತದೆ ಅಲ್ಲಿ. ಆದರೆ ಚಂದ್ರನ ಬೆಳಕು ಅಲ್ಲಿ ಯಾವ ಕಲೆ ಇಲ್ಲ, ಅತ್ಯಂತ ಪರಿಶುದ್ಧವಾದುದು. ಅದೇ ರೀತಿ ನನ್ನ ಜೀವನ ಅತ್ಯಂತ ಪರಿಶುದ್ಧವಾಗಿಡೋ ನೀನು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಶ್ರೀಮಾತೆಯವರು, ಬೇರೆ ಜನರಲ್ಲಿ ನಾನು ದೋಷವನ್ನು ಕಾಣದೇ ಇರುವಂತೆ ಆಗಲಿ, ಬೇರೆಯವರಲ್ಲಿ ದೋಷವನ್ನು ಕಾಣದೇ ಇರುವಂತಾಗಲಿ, ಅದನ್ನು ಅವರು ಅಭ್ಯಾಸ ಮಾಡಿದ್ದಾರೆ. ಅವರೇ ಹೇಳ್ತಾರೆ, ಪ್ರಾರಂಭದಲ್ಲಿ ನಾನು ಕೂಡ ವ್ಯಕ್ತಿನ ನೋಡಿದಾಗ ಅಯ್ಯೋ ಇವನು ಈ ಥರದವನು, ಇವಳು ಈ ಥರದವನು ಅಂತ ಬರ್ತಾಯಿತ್ತು. ಆದರೆ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದೆ. ಎಷ್ಟು ಮಟ್ಟಿಗೆ ಅಂದರೆ, ಗೋಲಾಪ್ಮ ಇದ್ರಲ್ಲ ಅವರ ಸ್ತ್ರೀ ಸಂಗಾತಿ, ಏನೋ ಒಂದು ಅವ್ರ ಮನೆಯಲ್ಲಿ ಉದ್ಬೋಧನ ಮನೆಯಲ್ಲಿ ಏನೋ ಒಂದು ಆಗ್ತದೆ, ಒಬ್ಬ ಕೆಲಸದಾಕೇನೋ ಅಥವಾ ಕೆಲಸದನೇನೋ ತಪ್ಪು ಮಾಡಿಬಿಡ್ತಾರೆ. ಆ ಗೋಲಾಪ್ಮ ಬಂದು ಶ್ರೀಮಾತೆಯವ್ರಿಗೆ ಹೇಳೋಕ್ಕೆ ಹೋಗ್ತಾರೆ, ಅಮ್ಮ ನೋಡಿ ಇವರು ಈ ಥರ ಮಾಡಿದ್ರು ಅಂತ ಹೇಳೋಕ್ಕೆ ಹೋಗ್ಬೇಕು. ಅಷ್ಟೊತ್ತಿಗೆ ಗೋಲಾಪ್ಮ ಮಾತು ನಿಲ್ಲಿಸ್ಬಿಟ್ಟು, ಬಿಡಿ ನಿಮ್ಗೆ ಹೇಳಿ ಏನು ಪ್ರಯೋಜನ, ನೀವು ಯಾರು ತಪ್ಪು ನೋಡಲ್ವಲ್ಲ, ನಿಮ್ಗೆ ಹೇಳಿ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನೋಡು ಗೋಲಾಪ್, ನಾನೊಬ್ಬಳು ಬೇರೆಯವರ ದೋಷ ನೋಡಿದರೆ ಈ ಜಗತ್ತೇನು ನಿಂತೋಗ್ಬಿಡ್ತದ? ಎಷ್ಟು ಜನ, ಎಲ್ಲ ಜನ ಬೇರೆಯವ್ರ ದೋಷ ನೋಡ್ತಾನೆ ಇದ್ದಾರೆ, ನಾನೊಬ್ಬಳು ನೋಡಿದೆ ಈ ಜಗತ್ತು ನಿಂತೋಗುತ್ತಾ ಅಂತ ಹೇಳ್ಬಿಟ್ರು ಶ್ರೀಮಾತೆಯವರು. ಅಂದರೆ ನೋಡೋಕ್ಕಾಗಲ್ಲ ನನ್ನ ಕೈಲಿ ಎನ್ನುವಂಥ ಮಟ್ಟಕ್ಕೆ ಶ್ರೀಮಾತೆಯವರು ತಲುಪಿದರೆ ಅದು ನಾವು ಅನುಸರಿಸಬೇಕಾಗಿತ್ತು. ನಾವು ಅವರಲ್ಲಿ ಏನು ಅದ್ಭುತ ಅಂತ ಹೇಳುವಂಥದ್ದು ಇದೆ, ಜೊತೆಗೆ ಅಲ್ಲೇ ಅನುಸರಿಸಬೇಕಾಗಿರುವಂಥದ್ದು ಇದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಂಡಿರಬೇಕು. ಆ ಶ್ರೀಮಾತೆಯವರ ಪ್ರೀತಿ, ಆ ಭಗವಂತನ ಮಾತೃತ್ವ ಅಂತ ಹೇಳುವಂಥದ್ದು ಆ ರೀತಿಯಾಗಿ ವ್ಯಕ್ತವಾಗ್ತಾ ಇತ್ತು ಅಂತ. ಇನ್ನು ಮುಂದುವರೆದು ಶ್ರೀಮಾತೆಯವರ ಸ್ವರೂಪವನ್ನು, ನಿಜವಾಗಲೂ ಅವ್ರು ಯಾರು ಅನ್ನೋದನ್ನು ಯಾರೋ ಸ್ವಲ್ಪವಾದರೂ ಯಾರು ಅರ್ಥಕೊಂಡಿದ್ದಾರೋ, ಸ್ವಲ್ಪವಾದರೂ ಯಾರು ಅರ್ಥಕೊಂಡಿದ್ದಾರೋ, ಅರ್ತಿದ್ರೋ ಅವಾಗ, ಅವರೆಲ್ಲರೂ ಕೂಡ ಶ್ರೀಮಾತೆಯವ್ರನ್ನ ನೋಡಿ ಮೂಕ ವಿಸ್ಮಿತರಾಗ್ಬಿಟ್ಟಿದ್ರು. ಮೂಕ ವಿಸ್ಮಿತರು ಅಂದರೆ ನಮಗೆ ಒಂದು ವಂಡರ್, ಈ ಥರನಾ ಅಂತ, ಭಯ ಅಲ್ಲ, ಈ ಥರನಾ ಅಂತ. ಅಲ್ಲಿ ಒಂದು ಸ್ವಲ್ಪ ಭಯ ಮಿಶ್ರಣವೂ ಇದೆ. ಯಾಕೆ ಅಂತ ಹೇಳಿದ್ರೆ ಅದು 2-3 ವ್ಯಕ್ತಿಗಳ ಉದಾಹರಣೆ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲದ್ರೆ ನಮಗೆ ಗೊತ್ತಾಗಲ್ಲ. ಅವರ ಸ್ವರೂಪವನ್ನು ಸ್ವಲ್ಪವಾದರೂ ಅರ್ಥಂಥವರು ಅಥವಾ ಆಗ ಅರ್ಥಕೊಂಡಂಥವರು ಅಥವಾ ಇನ್ನು ಮುಂದೆ ಅರ್ಥಕೊಂಡವರು ಇರ್ಬೋದು. ಅವರನ್ನು ನೋಡಿ ಅವ್ರ ಬಗ್ಗೆ ಒಂದು ಮೂಕ ವಿಸ್ಮಿತರಾಗ್ಬಿಡ್ತಾಯಿದ್ರು. ಯಾರು ಅಂಥವ್ರು ಅಂದರೆ ಸ್ವಾಮಿ ವಿವೇಕಾನಂದರು ಮೊದಲಿಗರು. ಸ್ವಾಮಿ ವಿವೇಕಾನಂದರು ಅವ್ರ ಮುಂದೆ ಬಂದರೆ ಅವ್ರಿಗೆ ಮಾತು ಹೊರಡ್ತಾ ಇರಲಿಲ್ಲ, ಏನು ನಮಸ್ಕಾರ ಮಾಡೋದಷ್ಟೇ, ದೀರ್ಘದಂಡ ನಮಸ್ಕಾರ ಮಾಡೋದು. ಅವ್ರು ನಮಸ್ಕಾರ ಮಾಡೋದು ನೋಡಿದ್ರೆ ಯಾರು ಹೇಳ್ತಿದ್ರು, ಹಿಮಾಲಯ ಪರ್ವತಕ್ಕೆ ಹಿಂಗೆ ಬಿದ್ದಂಗೆ ಶ್ರೀಮಾತೆಯವ್ರ ಪಾದಕ್ಕೆ. ಅಷ್ಟು ದೊಡ್ಡ ವ್ಯಕ್ತಿತ್ವ ಅಲ್ಲ ಅವ್ರದ್ದು, ಬರೀ ಶರೀರ ಮಾತ್ರ ಅಲ್ಲ, ವ್ಯಕ್ತಿತ್ವ ಅಷ್ಟು ದೊಡ್ಡದು. ವಿಶ್ವವಿಜೇತರವರು ಹೆಂಗೆ ನಮಸ್ಕಾರ ಮಾಡೋರು. ಆಮೇಲೆ ಸ್ವಾಮಿ ಬ್ರಹ್ಮಾನಂದರು, ಅವರಂತೂ ಶ್ರೀಮಾತೆಯವ್ರ ಮುಂದೆ ಜಾಸ್ತಿ ಹೊತ್ತು ನಿಲ್ತಾನೆ ಅಂತ ಹಿಂಗೆ ಬರೋದು, ಅಮ್ಮ ನಮಸ್ಕಾರ ಚೆನ್ನಾಗಿದೆ, ಓಡ್ಬಿಡೋದು ಸಣ್ಣ ಹುಡುಗನ ಥರ. ಯಾಕೆ ಅಂತ ಹೇಳಿದ್ರೆ ಅವರಿಬ್ಬರಿಗೂ ಗೊತ್ತಾಗಿದೆ ಇವ್ರು ಯಾರು ನಿಜವಾಗ್ಲೂ ಅಂತ. ಯಾರು ನಿಜವಾಗ್ಲೂ ಯಾರವರು,
ಮೇಲೆ ಕಾಣಿಸುವಂಥ ಶಾಂತ ಮೂರ್ತಿಯ ಹಿಂದೆ ಇರುವಂಥ ಪ್ರಚಂಡ ಶಕ್ತಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆದ್ದರಿಂದ ಜಾಸ್ತಿ ನಿಲ್ಲಕ್ಕಾಗಲ್ಲ ಅವ್ರಿಗೆ. ಆದ್ಯಾಶಕ್ತಿ ಪರಾಶಕ್ತಿ ಇವರು ಅಂತ ಹೇಳ್ಬಿಟ್ಟು ಅವ್ರು ಜಾಸ್ತಿ ಹೊತ್ತು ನಿಲ್ಲಕ್ಕಾಗ್ತಾ ಇರಲಿಲ್ಲ ಅವ್ರ ಕೈಲಿ. ಇನ್ನೂ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಸ್ವಾಮಿ ಶಾರದಾನಂದರು, ಯಾರನ್ನು ಶ್ರೀಮಾತೆಯವರು ಇವನು ನನ್ನ ವಾಸುಕಿ, ನನ್ನನ್ನು ಯಾವಾಗಲೂ ನೋಡ್ಕೊಳ್ಳೋವಂಥವನು ಅಂತ ಹೇಳಿದ್ರೋ ಅಂಥ ಸ್ವಾಮಿ ಶಾರದಾನಂದರು ಉದ್ಬೋಧನ ಮನೆ, ತಾಯಿಯ ಮನೆ ಮಾಯರ್ಬಾಡಿ ಅಂತ ಹೇಳ್ತಾರೆ ಕಲ್ಕತ್ತಾದಲ್ಲಿ, ನೀವು ಬಾಗ್ ಬಜಾರ್ನಲ್ಲಿ ಕೇಳಿರೋ, ಅಲ್ಲಿ ವಾಸ ಮಾಡ್ತಾಯಿದ್ರು ಶ್ರೀಮಾತೆಯವರು. ಅಲ್ಲಿ ಮುಂದೆ ಕೂತಿದ್ದಾರೆ. ಯಾರೋ ಒಬ್ಬ ಭಕ್ತ ಬಂದು ಹೇಳ್ತಾನೆ ಸ್ವಾಮಿ ಶಾರದಾನಂದರಿಗೆ, ಮಹಾರಾಜ್ ಎಷ್ಟು ಪುಣ್ಯವಂತರು ನೀವು, ಶ್ರೀಮಾತೆಯವರ ಮನೆಯಲ್ಲಿ ಇಲ್ಲಿ ಮುಂದೆ ಇಲ್ಲಿ ನಿಮಗೆ ಇದ್ದೀರಾ ನೀವು ಅಂತ. ತಕ್ಷಣ ಸ್ವಾಮಿ ಶಾರದಾನಂದರು ಹೇಳ್ತಾರೆ, ಏನಪ್ಪ ಹಿಂಗೆ ಹೇಳ್ತೀಯಾ, ಯಾರ ಕೃಪೆಯಿಂದ ನಾನು ಇಲ್ಲಿ ಕೂತಿದ್ದೀನೋ ಅವರ ಇಚ್ಛಾ ಮಾತ್ರದಿಂದ ನೀನು ಇಲ್ಲಿ ಕೂತ್ಕೋಬೋದು, ನಾನು ಆಚೆ ಹೋಗ್ಬೋದು. ಅವರ ಇಚ್ಛಾ ಮಾತ್ರದಿಂದ, ಶ್ರೀಮಾತೆಯವರು ಮಾಡಿ ಮೇಲಿದ್ದಾರೆ ಅವಾಗ, ಅವರ ಇಚ್ಛಾ ಮಾತ್ರದಿಂದ ಅವರು ಬೇಕಾದ್ರೆ ನಿನ್ನನ್ನು ನನ್ನ ಜಾಗದಲ್ಲಿ ತಂದು ಕೂರಿಸ್ಬಲ್ಲರು, ಅವರ ಕೃಪೆಯಿಂದ ನಾನು ಏನೋ ಒಂದು ಇಲ್ಲಿ ಅವ್ರ ಸೇವೆ ಮಾಡ್ಕೊಂಡಿದ್ದೀನಿ ಅಂಥವ್ರವರು ಅಂತ ಹೇಳುವಂಥ ಈ ವಿಚಾರ ಗೊತ್ತಾಗಿದೆ ಅವ್ರಿಗೆ. ಅಂದರೆ ಅಷ್ಟು ಪ್ರಚಂಡವಾದಂಥ ಶಕ್ತಿ ಇದೆ ಅಂತ. ಇನ್ನೊಂದು ಕಡೆ ಸ್ವಾಮಿ ವಿವೇಕಾನಂದರು ಈ ನಾವು ಸೃಷ್ಟಿ ಅಂತ ಹೇಳ್ತೀವಲ್ಲ, ಸೃಷ್ಟಿ ಆದಿಯಲ್ಲಿ ಸೃಷ್ಟಿಯಾದಾಗ ಈ ನಾಸದೀಯ ಸೂಕ್ತ ಅಂತ ಋಗ್ವೇದದಲ್ಲಿ ಬರ್ತದೆ. ನಾಸದೀಯ ಸೂಕ್ತ ಅದರಲ್ಲಿ ಬಹಳ ಚೆನ್ನಾಗಿ ವರ್ಣನೆ, ಯಾವುದನ್ನು ವರ್ಣಿಸೋಕ್ಕಾಗಲ್ವೋ ಅದನ್ನು ವರ್ಣನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವುದನ್ನು ವರ್ಣಿಸೋಕ್ಕಾಗಲ್ವೋ ಅದನ್ನು ವರ್ಣನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಒಂದು ಕಡೆ ಅದು ನಾಸದೀಯ ಸೂಕ್ತ ಬರುತ್ತೆ, ಅದನ್ನೇ ಕುರಿತಾಗಿ ಸ್ವಾಮಿ ವಿವೇಕಾನಂದರು ಇನ್ನೊಂದು ಕಡೆ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ನೋಡಿ ಆ ವಾಕ್ಯ ಹಿಂಗಿದೆ ಅಂತ, ಇಟ್ ಅಂದರೆ ಅದು ಅಂದರೆ ಪರಮಾತ್ಮ ಅಥವಾ ಪರಬ್ರಹ್ಮ. ಆ ಆದಿಯಲ್ಲಿ ಸೃಷ್ಟಿಗಿಂತ ಮೊದಲು ಆ ಪರಬ್ರಹ್ಮ ವಸ್ತು ಇಟ್ ವೈಬ್ರೇಟೆಡ್ ವಿತೌಟ್ ವೈಬ್ರೇಷನ್ಸ್. ಅರ್ಥ ಆಗತ್ತಾ? ಕಷ್ಟ. ಅಂದರೆ ಆದಿಯಲ್ಲಿ ಆ ಸತ್ಯ ಅಥವಾ ಆ ಪರಬ್ರಹ್ಮ ಕಂಪನಗಳಿಲ್ಲದೆ ಕಂಪಿಸ್ತಾ ಇತ್ತು ಅಂತ. ಅರ್ಥ ಆಗಲ್ಲ, ಅರ್ಥ ಆಗದೆ ಇರೋದನ್ನು ಹೇಳಿರೋವಂಥ ವಿಧಾನ ಆಯಿತು. ಅದೇ ರೀತಿಯಲ್ಲಿ ಶ್ರೀಮಾತೆಯವರು ಎಂಥ ಪ್ರಚಂಡ ಶಕ್ತಿ ಅಂದರೆ ಏನೋ ಆ ಪ್ರಚಂಡ ಶಕ್ತಿಯ ಆದರ್ಶ ಯಾವ ರೀತಿಯಾಗಿದೆ ಅಂದರೆ, ಅದು ಆದರ್ಶ ಅಥವಾ ಶಕ್ತಿ ಕಂಪಿಸ್ತಾ ಇದೆ, ಮೇಲ್ನೋಟಕ್ಕೆ ಶಾಂತವಾಗಿದೆ. ಯಾಕೆ ಶಾಂತವಾಗಿದೆ ಅಂದರೆ ಅದು ತುಂಬ ಕಂಪನ ಇದೆ ಒಳಗಡೆ. ಆ ಪ್ರೀತಿಯ ಕಂಪನ, ಜ್ಞಾನದ ಕಂಪನ, ಶಕ್ತಿಯ ಕಂಪನ ಎಷ್ಟಿದೆ ಅಂತ ಹೇಳಿದ್ರೆ ಹೊರಗೆ ನೋಡಿದ್ರೆ ಗೊತ್ತೇ ಆಗಲ್ಲ ಶಾಂತಮೂರ್ತಿ ಅಂತ. ಅದು ಒಂದು ಮಟ್ಟದ ಸಿದ್ಧಪುರುಷರು ನೋಡುವಂಥದ್ದು, ಶ್ರೀಮಾತೆಯವರನ್ನು ಅವರು ಅದ್ಭುತ ಅಂತ ನೋಡುವಂಥದ್ದು. ಎರಡನೇ ಮಟ್ಟ ನೋಡಿದ್ರೆ ಅವರನ್ನ ಕುರಿತಾಗಿ ಸ್ವಲ್ಪ ಏನೋ ಅವ್ರ ಬಗ್ಗೆ ಸ್ವಲ್ಪ ಅಲ್ಲಿ ಇಲ್ಲಿ ತಿಳ್ಕೊಂಡು ಭಾವಿಸುವಂಥವ್ರು, ನಿಮ್ಮಂಥವ್ರು ಅಂತ ಇಟ್ಕೊಳ್ಳಿ. ನಮಗೆ ಅವ್ರ ಮೇಲೆ ಸ್ವಲ್ಪ ಭಕ್ತಿ ಇದೆ, ಸ್ವಲ್ಪ ಕಿಂಚಿತ್ತಾದರೂ, ಇಲ್ಲದ್ರೆ ನಾವು ಯಾಕೆ ಬರ್ತಿದ್ವಿ ಇವತ್ತಿಲ್ಲಿಗೆ. ಅಂಥವ್ರಿಗೆ ಶ್ರೀಮಾತೆಯವರು ಜಗನ್ಮಾತೆ, ಇಷ್ಟದೇವತೆ ಅಂತ ಅವರೆಲ್ಲ ಭಾವಿಸ್ತಾರೆ. ಇದು ಸಾಧನೆ ಅಂಥವರೆಲ್ಲ ಸಾಧಕರು. ಅವರು ಜಗನ್ಮಾತೆ ಗೊತ್ತಿಲ್ಲ ನಮಗೆ, ಒಂದು ಶ್ರದ್ಧೆ ಇದೆ, ಹೇಳಿದ್ದಾರೆ, ಇಂತಿಂಥವ್ರೆಲ್ಲ ಹೇಳಿದ್ದಾರೆ, ಇಂತಿಂಥವ್ರು ಅನುಭವ ಮಾಡ್ಕೊಂಡಿದ್ದಾರೆ, ಅವರು ಜಗನ್ಮಾತೆ, ಅವರು ನಮ್ಮ ಇಷ್ಟ ದೇವತೆಯೂ ಕೂಡ ಹೌದು ಅಂತ ಭಾವಿಸ್ತಾರೆ. ಅಂಥವರು ಸಾಧು ಸಜ್ಜನರು ಅಂತ ಇಟ್ಕೊಳ್ಬೋದು. ಇನ್ನು ಮೂರನೇವರಿದ್ದಾರೆ, ಅವ್ರ ಬಗ್ಗೆ ಏನೂ ತಿಳಿದೇ ಇದ್ದವರು, ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಂಥವ್ರ ಗತಿ ಏನು? ಸಿದ್ಧಪುರುಷರು ಒಂದು, ನಾನು ಮೂರು ಉದಾಹರಣೆಯನ್ನು ಹೇಳಿದ್ವಿ. ಇನ್ನು ಸಾಧು ಸಜ್ಜನರು, ಅವ್ರ ಬಗ್ಗೆ ಸ್ವಲ್ಪ ಕೇಳಿದ್ದಾರೆ, ಭಾವಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇರಲಿ, ಅದೊಂದು ಸಾಧನೆ, ಅವರು ಸಾಧಕರು. ಇನ್ನು ಮೂರನೇ ಥರದವರು, ಅವ್ರ ಬಗ್ಗೆ ಏನೂ ಕೇಳಿಲ್ಲ, ಏನೂ ಗೊತ್ತಿಲ್ಲ, ಏನೂ ಬೇಕಾಗಿಲ್ಲ, ಗೊತ್ತಾಗಬೇಕಾಗೂ ಇಲ್ಲ. ಅಂಥವ್ರ ಗತಿ ಏನು ಅಂತ ಹೇಳಿದ್ರೆ ಅವರು ಕೂಡ ಏನು ಚಿಂತೆ ಮಾಡಬೇಕಾಗಿಲ್ಲ, ಅವ್ರೇನು ಚಿಂತೆ ಮಾಡಲ್ಲ. ಶ್ರೀಮಾತೆಯವರ ಪ್ರೀತಿ ಅವ್ರಿಗೂ ಕೂಡ ಇದೆ, ಶ್ರೀಮಾತೆಯವರ ಪ್ರೀತಿ ಅವ್ರಿಗೂ ಕೂಡ. ಅದಕ್ಕೆ ಹೇಳಿದ್ದು ಎಲ್ಲ ರೀತಿಯಾದಂಥ ಮನುಷ್ಯರನ್ನು ಅವ್ರ ಜೀವನ ಅಧ್ಯಯನ ನೀವೆಲ್ಲ ಮಾಡಿದರೆ ಅವರ ಕೌಟುಂಬಿಕ ಪರಿಸ್ಥಿತಿ ಯಾವ ಥರ ಇತ್ತು, ಎಲ್ಲರ ಜೊತೆ ಅವ್ರು ಯಾವ ಥರ ನಡ್ಕೊಳ್ತಾ ಇದ್ರು ಅನ್ನೋದು ನಿಮಗೆಲ್ಲ ಸ್ವಲ್ಪ ಅರ್ಥ ಆಗ್ತದೆ. ಎಷ್ಟು ಕಷ್ಟ ಇದ್ದರೂ ಕೂಡ ಯಾರಿಗೂ ಅವರಲ್ಲಿ ಆ ಒಂದು ಮಾಧುರ್ಯ, ಫೈನ್ನೆಸ್ ಎಷ್ಟಿತ್ತು ಅಂತ ಹೇಳಿದ್ರೆ, ಒಂದು ಸರಿ ಯಾವಾಗಲೂ ಅವ್ರ ಮನೇಲಿ ಬೆಕ್ಕಿರ್ತಾ ಇತ್ತಲ್ಲ ಜಯರಾಮ್ ಭಟ್ಟಿಲಿ, ಬೆಕ್ಕಿಗೆ ಯಾವಾಗಲೂ ಒಂದು ಏಟು ಕೊಟ್ಬಿಟ್ಟಿದ್ದಾರೆ ಶ್ರೀಮಾತೆಯವರು. ಬ್ರಹ್ಮಚಾರಿ ಹತ್ರ ಹೇಳ್ತಾರೆ, ನೋಡು ನಾನು ಎಷ್ಟು ಹೊರಟಾಗ್ಬಿಟ್ಟಿದ್ದೀನಿ ಈ ನಡುವೆ, ಬೆಕ್ಕಿಗೂ ಒಂದು ಏಟು ಹೊಡೆದ್ಬಿಟ್ಟೆ, ಅದೇ ಹೊರಟು ಅವ್ರಿಗೆ. ಇನ್ನು ನಮ್ಮ ಹೊರಟತನ ನೋಡಿದ್ರೆ ಅವ್ರು ಏನು ಹೇಳ್ತಿದ್ರು, ಅವರು ನಮ್ಮ ಮಾತಲ್ಲಿ ಹೊರಟತನ, ಭಾವನೆಯಲ್ಲಿ ಹೊರಟತನ, ಆಲೋಚನೆಯಲ್ಲಿ ಹೊರಟತನ, ಕೃತಿಯಲ್ಲಿ ಹೊರಟತನ ಅಂತ. ಇರಲಿ, ಎಲ್ರಿಗೂ ಕೂಡ ಪ್ರೀತಿ ಇದೆ ಅಂತ.
ಅಂದರೆ ಒಂದು ನಾವು ಆಶ್ರಮದಲ್ಲಿ ಆ ಒಂದು ಹಾಡನ್ನು ಹಾಡ್ತಾ ಇರ್ತೀವಿ, ಬಂಗಾಳಿ ಹಾಡನ್ನು ಹಾಡ್ತಾ ಇರ್ತೇವೆ ನೋಡಿ, ಶ್ರೀರಾಮಕೃಷ್ಣ ಪ್ರೇಮ್ ಸುರಧುನಿ ಕರುಣರೂಪಿಣಿ ಮಾ ಅಮಾರ್ ಅಂತ. ಅದರಲ್ಲಿ ಕೊನೆ ಚರಣದಲ್ಲಿ ಬಹುಶಃ ಸ್ವಾಮಿ ಚಂಡಿಕಾನಂದರು ಬರೆದಿರೋವಂಥದ್ದು ಇರಬೇಕು, ಭಾಳ ಚೆನ್ನಾಗಿ ಬರೀತಾರೆ. ಸಾಧು ಸಜ್ಜನ ಜನನಿ ತುಮಿ ಮಾ, ಭಾಳ ಚೆನ್ನಾಗಿದೆ ಅದು. ಸಾಧು ಸಜ್ಜನ ಜನನಿ ತುಮಿ ಮಾ. ಈಗ ತಾನೇ ಹೇಳಿದ್ವಿ ನಾವು, ನಮ್ಮಂಥವ್ರು ಸಾಧು ಸಜ್ಜನರಿಗೆ ಅವರು ಜಗನ್ಮಾತೆ, ತಾಯಿ, ಇಷ್ಟ ದೇವತೆ. ಸಾಧು ಸಜ್ಜನರಿಗೆ ನೀನು ತಾಯಿ. ಅಸಾಧು ದುರ್ಜನ, ಸಾಧುಗೆ ವಿರುದ್ಧ ಪದ ಯಾವುದು? ಅಸಾಧು. ಅಸಾಧುಗಳು ಅಂದರೆ ಸಾಧು ಅಲ್ಲದೆ ಇದ್ದವರು. ದುರ್ಜನ, ಅಸಾಧು ದುರ್ಜನ ಸುತ ತೋಮಾರ್, ಅವ್ರು ನಿನ್ನ ಮಕ್ಕಳು. ಅವ್ರು ನಿನ್ನನ್ನು ತಾಯಿ ಅಂತ ಕರೀದೇ ಇರ್ಬೋದು, ಆದರೆ ನೀನು ಮಾತ್ರ ಅವರೆಲ್ಲರನ್ನೂ ಕೂಡ ನನ್ನ ಮಕ್ಕಳು ಅಂತ ಸ್ವೀಕರಿಸುವಂಥವಳು ನೀನು. ಸಾಧು ಸಜ್ಜನ ಜನನಿ ತುಮಿಮ ಅಸಾಧು ದುರ್ಜನ ಸುತ ತೋಮಾರ್. ತೋಮಾರ್ ಅಂದರೆ ನಿನಗೆ ಅವರೆಲ್ಲ ಮಕ್ಕಳಿದ್ದ ಹಾಗೆ ಅಂತ, ಆ ರೀತಿಯಾಗಿ ಶ್ರೀಮಾತೆಯವರ ಪ್ರೀತಿ ಅಂತ. ಇನ್ನು ಶ್ರೀಮಾತೆಯವರ ಪ್ರೀತಿ ಅಂತ ಹೇಳಿದ್ರೆ ಯಾವುದಕ್ಕೆ ಹೋಲಿಸ್ಬೋದು ಅಂದರೆ ಭಗವಂತನ ಕೃಪೆಗೆ ಹೋಲಿಸ್ಬೋದು. ಭಗವಂತನ ಕೃಪೆಯೆಲ್ಲ ಎಲ್ಲ ಸಂತರು, ಅವತಾರ ಪುರುಷರು ಹೇಳಿದ್ದಾರೆ ನೋಡಿ, ಅದು ಎಲ್ಲರಿಗೂ ಲಭಿಸುವಂಥದ್ದು, ಎಲ್ಲೆಡೆ ಇರುವಂಥದ್ದು. ಎಲ್ಲರಿಗೂ ಲಭಿಸುವಂಥದ್ದು, ಎಲ್ಲೆಡೆ ಇರುವಂಥದ್ದು ಭಗವಂತನ ಕೃಪೆ ಯಾವಾಗಲೂ ಇರುವಂಥದ್ದು. ಆದರೆ ನಮ್ಮ ಪಾಲಿಗೆ ಏನಾಗಬೇಕಾಗಿದೆ ಅಂತ ಹೇಳಿದ್ರೆ ಭಗವಂತನ ಕೃಪೆನೇ ಆಗ್ಬೋದು, ಅಥವಾ ಇಲ್ಲಿ ನಾವು ಶ್ರೀಮಾತೆಯವರ ಪ್ರೀತಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಶ್ರೀಮಾತೆಯವರ ಪ್ರೀತಿಯನ್ನು ನಾವು ಹಿಡಿದಿಟ್ಕೋಬೇಕು. ಅವ್ರ ಕಡೆಯಿಂದ ಪ್ರೀತಿ ಹರಿತಾನೇ ಇದೆ, ಯಾವ ಭೇದ ಭಾವ ಇಲ್ಲದೆ ಎಲ್ಲರೆಡೆಗೆ ಹರಿತಾ ಇದೆ. ನಾವು ಅದನ್ನು ಹಿಡಿದಿಟ್ಕೊಳ್ಬೇಕು. ಯಾಕೆ ಪ್ರೀತಿಯನ್ನು ಹಿಡಿದಿಟ್ಕೊಳ್ಬೇಕು ಅಂತ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಅವರ ಪ್ರೀತಿಯನ್ನು ಮತ್ತು ಅವರ ಪ್ರೀತಿಯ ಆದರ್ಶವನ್ನು ನಾವು ಕೂಡ ಮೈಗೂಡಿಸ್ಕೊಳ್ಬೇಕು. ಅದು ಆದರ್ಶ. ಅದು ಆಗಲೇ ಆಲೋಚನೆ ಮಾಡಿದ್ವಿ, ಆ ರೀತಿಯಾಗಿ ಪ್ರೀತಿಸ್ಬೇಕಾದ್ರೆ ತುಂಬ ಶಕ್ತಿ ಬೇಕು. ಒಳಗಡೆ ಮನಸ್ಸು ಭಾಳ ಪರಿಶುದ್ಧವಾಗಿರಬೇಕಾಗ್ತದೆ, ಶಕ್ತಿ ಬೇಕಾಗ್ತದೆ. ಅಂಥ ಪ್ರೀತಿಯ ಆದರ್ಶವನ್ನು ಕೂಡ ನಾವು ಮೈಗೂಡಿಸ್ಕೊಳ್ಬೇಕಾಗತ್ತೆ ಅಂತ. ಅಂದರೆ ಏನಾಗುತ್ತೆ, ಪ್ರೀತಿಯ ಆದರ್ಶವನ್ನು, ಅವರು ಶ್ರೀಮಾತೆಯವರ ಪ್ರೀತಿಯ ಆದರ್ಶವನ್ನು ನಾವು ಮೈಗೂಡಿಸ್ಕೊಂಡ್ರೆ ನಮ್ಮಲ್ಲಿ ಪರಿವರ್ತನೆ ಆಗ್ತದೆ. ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾರೆ. ನಾವು ಹಿಂದೆ ಹೇಗಿದ್ವೋ ಹಾಗಿರಲ್ಲ, ನಾವು ಚೆನ್ನಾಗಾಗ್ತೀವಿ. ಆ ಪ್ರೀತಿ ಅಂತ ಹೇಳುವಂಥದ್ದು ಬಂದುಬಿಟ್ರೆ ನಾವು ಚೆನ್ನಾಗಾಗ್ಬಿಡ್ತೀವಿ. ನಮ್ಮ ಜೀವನದಲ್ಲೂ ಸುಖ ಶಾಂತಿ ಇರ್ತದೆ, ಇತರರಿಗೂ ಕೂಡ ಸುಖ ಶಾಂತಿಯನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ ನಾವು ಅಂತ. ಅವರ ಪ್ರೀತಿಯನ್ನು ಭಾವಿಸಿ ಹಿಡಿದಿಟ್ಕೊಳ್ಬೇಕು ಅಂತ ಹೇಳಿದಾಗ ಹೇಗೆ ಹಿಡಿದಿಟ್ಕೊಳ್ಳೋದು? ಇದನ್ನು ಶ್ರೀಮಾತೆಯವರ ಪ್ರೀತಿಯನ್ನು ಹಿಡಿದಿಟ್ಕೊಳ್ಳೋದು ಅಂದರೆ ಏನು? ಅಲ್ಲಿ ಈ ಕೆಲವು ವಿಚಾರವನ್ನು ಗಮನಿಸಬೇಕು. ಅವರ ಜೀವನ ಚರಿತ್ರೆಯ ಅಧ್ಯಯನ. ಯಾವ ರೀತಿ ನಾವು ಅವರ ಪ್ರೀತಿಯನ್ನು ಹಿಡಿದಿಟ್ಕೊಳ್ಬೋದು ಅಂದರೆ ಅವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು. ಅದು ಆ ವಿವರಗಳೆಲ್ಲ ಗೊತ್ತಾಗಬೇಕು ನಮಗೆ. ಓದ್ತಾ ನಮಗೂ ಅನ್ನಿಸ್ಬೇಕು, ಬಾ ಏನು ಎಷ್ಟು ಚೆನ್ನಾಗಿದೆ ಈ ಜೀವನ, ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ. ಅದು ಮೆಲ್ಕು ಹಾಕೋದು, ಭಾವಿಸುವುದು, ಮೆಲ್ಕು ಹಾಕೋದು. ಅದನ್ನು ಸುಮ್ಮನೆ ಹಾಗೆ ಓದ್ಬಿಟ್ರೆ ಆಗಲ್ಲ. ನಿಧಾನವಾಗಿ ಎಷ್ಟೊಂದು ಘಟನೆಗಳಿದೆ, ಅದನ್ನೆಲ್ಲ ಮತ್ತೆ ಅಧ್ಯಯನ ಮಾಡ್ತಾ, ಮೆಲುಕು ಹಾಕ್ತಾ, ಭಾವಿಸ್ತಾ, ಮತ್ತು ಕೂಡ ನಮಗೆ ಗೊತ್ತಾಗಬೇಕು ಶ್ರೀಮಾತೆಯವರ ಜೀವನದಲ್ಲಿ ಏನೇನು ಘಟನೆಗಳನ್ನು ಇವಾಗ ನಾವು ಅವರ ಪ್ರೀತಿ ಬಗ್ಗೆ ಮಾತಾಡ್ತೀವಿ. ಅವರ ನಿಸ್ವಾರ್ಥ ಪ್ರೀತಿ, ಕಲುಷರಹಿತ ಪ್ರೀತಿ, ಅದೆಲ್ಲ ಏನು ಕೇಳ್ತೀವೋ ಇದೆಲ್ಲ ಬರೀ ಕಥೆ ಅಲ್ಲ, ಇದೆಲ್ಲ ಕಥೆ ಅಲ್ಲ. ಆ ಪ್ರೀತಿಯನ್ನು ಅನುಭವಿಸಿದವ್ರು ಇದ್ದಾರೆ. ನಾನು ಕೂಡ ಅದನ್ನು ಅನುಭವಿಸಬೇಕು. ಆ ಪ್ರೀತಿಯನ್ನು ನನ್ನದನ್ನಾಗಿ ಮಾಡ್ಕೊಳ್ಬೇಕು. ಅವರ ಕೃಪೆಯನ್ನೇ ಅಥವಾ ಪ್ರೀತಿಯನ್ನೇ ಅನುಭವಿಸೋದಕ್ಕೂ ಕೂಡ ಸಾಧ್ಯ. ಬೇರೆಯವರು ಅನುಭವಿಸಿದ್ದಾರೆ. ಮತ್ತು ನಾನು ಯಾವ ರೀತಿಯಾಗಿ ಭಾವಿಸ್ತೀನೋ ಅದಕ್ಕೆ ತಕ್ಕನಾಗಿ ಶ್ರೀಮಾತೆಯವರು ಕೂಡ ಪ್ರತಿಸ್ಪಂದಿಸ್ತಾರೆ. ಹೋಲಿ ಮದರ್ ವಿಲ್ ಆಲ್ಸೋ ರೆಸ್ಪಾಂಡ್. ಪ್ರತಿಸ್ಪಂದಿಸ್ತಾರೆ. ಇದು ಕಥೆ ಅಲ್ಲ, ಯಾವಾಗಲೂ ನಡೆದಿದ್ದು ಸುಮ್ಮನೆ ಏನೋ ಓದ್ಕೊಳ್ಳೋದಲ್ಲ. ಶ್ರೀಮಾತೆಯವರು ಕೂಡ ಪ್ರತಿಸ್ಪಂದಿಸ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು. ಅದಕ್ಕೆ ಶ್ರದ್ಧೆ ಬೇಕು. ಹೌದು, ಈ ಥರದಿತ್ತು, ಇವತ್ತಿಗೂ ಕೂಡ ಸಾಧ್ಯ ಇದೆ, ಅವರ ಪ್ರೀತಿಯನ್ನು ಪಡೆಯಬಹುದು. ಆ ಪ್ರೀತಿ ಪಡೆಯೋದ್ರಿಂದ ಆ ಕೃಪೆ ಪಡೆದಂಗೆ ಆಗ್ತದೆ ಎನ್ನುವಂಥದ್ದು ನಮಗೆ ಗೊತ್ತಾಗಬೇಕು ಅಂತ. ಯಾಕಂತ ಹೇಳಿದ್ರೆ ಅವರೇ ಹೇಳ್ತಾರೆ, ಶ್ರೀಮಾತೆಯವರೇ ಹೇಳ್ತಾರೆ ನೋಡಿ, ಯಾರಂದ್ರೆ ಅವರು ಸಾಮಾನ್ಯ ವ್ಯಕ್ತಿಗಳೆಲ್ಲ ಈ ಥರ ಮಾತಾಡೋಕ್ಕಾಗಲ್ಲ. ಶ್ರೀಮಾತೆಯವರೇ ಹೇಳ್ತಾರೆ, ನನ್ನನ್ನು ಅಮ್ಮ ಅಂತ ಯಾರು ಕರೆದ್ರೆ ನನ್ನ ಕೈಲಿ ಸುಮ್ಮನಿರೋಕ್ಕಾಗಲ್ಲ.
ಯಾರು ನನ್ನನ್ನು ತಾಯಿ ಅಂತ ಕರೀತಾರೋ ಅಂಥವ್ರ ವಿಷಯದಲ್ಲಿ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಶ್ರೀಮಾತೆ ಅವರು ಹೇಳಿದ್ದಾರೆ. ಇರಲಿ, ಈ ಪ್ರೀತಿ ಅಂತ ಹೇಳುವಂಥದ್ದು ಅದೊಂದು ಶಕ್ತಿ, ಅದೇ ಆನಂದ. ಎಲ್ಲರನ್ನು ಪ್ರೀತಿಸೋದಕ್ಕೆ ಸಾಧ್ಯ ಆದರೆ ಅದೇ ಆನಂದ. ಮನುಷ್ಯ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾನೆ, ಅವನಿಗೆ ಪ್ರೀತಿ ಸಾಕಾಗಲಿಲ್ಲ, ಯಾವಾಗಲೋ ಚಿಕ್ಕ ವಯಸ್ಸಲ್ಲೋ ಯಾವಾಗಲೋ ಸಾಕಾಗಿಲ್ಲ. ಈ ಥರದ್ದೆಲ್ಲ ಇರ್ತದೆ ಸೈಕಾಲಜಿಲಿ. ಅವನಿಗೆ ಸರಿಯಾಗಿ ಪ್ರೀತಿ ಸಿಕ್ಕಿದ್ರೆ ಚೆನ್ನಾಗಿ ಬೆಳೆದಿರ್ತಾನೆ, ಸರಿಯಾಗಿ ಪ್ರೀತಿ ಸಿಕ್ಕಿಲ್ಲ ಅಂದರೆ ಅವನು ವಿಚಿತ್ರವಾಗಿರ್ತಾನೆ, ಅವನು ವಕ್ರವಾಗಿ ಬೆಳೆದಿರ್ತಾನೆ, ಅಂದರೆ ಆಲೋಚನೆ ಭಾವನೆಗಳಲ್ಲಿ. ಆದ್ದರಿಂದ ಆ ಪ್ರೀತಿಯೇ ಶಕ್ತಿ, ಪ್ರೀತಿಯೇ ಆನಂದ ಅಂತ ಅದನ್ನು ಅನುಭವಿಸ್ಬೇಕು. ಈ ಶ್ರೀಮಾತೆಯವರ ಪ್ರೀತಿಯ ಸ್ವರೂಪ ನೋಡಬೇಕು, ಅದರ ಸ್ವರೂಪ ನೋಡಬೇಕು ನಾವೇನು ಅಂತ. ನಾವು ಈ ಪ್ರೀತಿ ಅನ್ನೋದನ್ನು ಬಹಳ ಲಘುವಾಗಿ ಉಪಯೋಗಿಸಿ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನಮಗೆ. ಶ್ರೀಮಾತೆಯವರ ಪ್ರೀತಿ ಅಂತ ಹೇಳಿದ್ರೆ ಅದು ಅತ್ಯಂತ ಶಾಂತವಾದಂಥ ಪ್ರೀತಿ. ಅಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ, ಉದ್ವೇಗ ಇಲ್ಲ. ಅಲ್ಲಿ ಸಾಮಾನ್ಯವಾಗಿ ಪ್ರೀತಿಯಿಂದ ಲವ್ ಅಂದ್ಬಿಟ್ರೆ ಅದು ಎಕ್ಸೈಟ್ಮೆಂಟ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅಲ್ಲಿ ಯಾವ ರೀತಿಯಾದಂಥ ಉದ್ವೇಗ ಇಲ್ಲ, ಅತ್ಯಂತ ಶಾಂತ. ಬರೀ ಶಾಂತ ಮಾತ್ರ ಅಲ್ಲ, ಅತ್ಯಂತ ಸಹಜ. ತಾಯಿ ಮಕ್ಕಳನ್ನು ಪ್ರೀತಿಸುವಾಗ ಅದನ್ನು ಹೇಳ್ಬಿಟ್ಟು ಪ್ರೀತಿಸ್ಬೇಕಾ? ತಾಯಿ ಹೇಳ್ಬಿಟ್ಟು ಪ್ರೀತಿಸ್ತಾಳ? ಅದು ಅತ್ಯಂತ ಸಹಜ, ಅದು ಹರಿದು ಬರ್ತದೆ ಆ ಥರ. ಅಂದರೆ ಕೃತಕತೆ ಇಲ್ಲ ಅಂತ, ಯಾವ ಕೃತಕತೆ ಇಲ್ಲ ಅದರಲ್ಲಿ ಅಂತ. ಮತ್ತು ಅದು ಅತ್ಯಂತ ಪರಿಶುದ್ಧವಾದದ್ದು ಶ್ರೀಮಾತೆಯವರ ಪ್ರೀತಿ ಅಂತ ಹೇಳಿದ್ರೆ. ಅಂದರೆ ಏನು ಪರಿಶುದ್ಧವಾದದ್ದು ಅಂತ ಹೇಳಿದ್ರೆ, ಯಾವ ನಿರೀಕ್ಷೆ ಇಲ್ಲ ನಮ್ಮಿಂದ ಅವರಿಗೆ, ಅವರ ಪ್ರೀತಿ ಹರಿದು ಬರ್ತದೆ. ಆಮೇಲೆ ಕೊನೆಯದಾಗಿ ಅವರ ಪ್ರೀತಿ ಎಂಥದ್ದು ಅಂತ ಹೇಳಿದ್ರೆ ನಮ್ಮನ್ನು ಮೋಹದಿಂದ ಬಿಡಿಸ್ತದೆ. ಅದು ಸಾಮಾನ್ಯವಾಗಿ ಲೌಕಿಕ ಪ್ರೀತಿ ಅಂದರೆ ಸಿಕ್ಕಾಕ್ಸ್ಬಿಡ್ತದೆ ಮೋಹದಲ್ಲಿ, ಬಂಧನದಲ್ಲಿ. ಇದು ಮೋಹದ ಬಂಧನದಿಂದ ಬಿಡಿಸುವಂಥ ಪ್ರೀತಿ ಶ್ರೀಮಾತೆಯವರ ಪ್ರೀತಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ನೆನಪಿಟ್ಕೊಂಡಿರಬೇಕು. ಈ ಪ್ರೀತಿ ಬಗ್ಗೆ ಇಷ್ಟೆಲ್ಲ ಹೇಳಿದಾಗ ನಾವು ಸಾಮಾನ್ಯ ಯಾವಾಗಲೋ ಒಂದು ಸರಿ ನಮಗೆ ಅನ್ನಿಸ್ಬೋದು, ಅನ್ನಿಸ್ದೇನೂ ಇರ್ಬೋದು. ಈ ತುಂಬ ಬುದ್ಧಿವಂತರು ಅಂತಿರ್ತಾರಲ್ಲ, ತುಂಬ ಬುದ್ಧಿವಂತರು ಅಂತಿರ್ತಾರೆ, ಸಿಕ್ಕಾಪಟ್ಟೆ ಓದ್ಕೊಂಡಿರ್ತಾರೆ, ಮಾಡ್ತಾರೆ. ಅವ್ರಿಗೆಲ್ಲ ಈ ಶ್ರೀಮಾತೆಯವರಂಥ ಶಾಂತ ಸ್ವಭಾವ, ಆ ಪ್ರೀತಿ, ಸಹಜವಾದಂಥ ಪ್ರೀತಿ, ಪರಿಶುದ್ಧ ಪ್ರೀತಿ, ಇದೆಲ್ಲ ನಿಜವಾಗ್ಲೂ ಅರ್ಥವಾಗ್ತದ ಅವ್ರಿಗೆಲ್ಲ? ಆದರೆ ಹೇಳಿದರೆ ಅರ್ಥ ಆಗುತ್ತಾ, ಅನುಭವಿಸೋಕ್ಕಾಗತ್ತಾ ಅವ್ರ ಕೈಲಿ ಅಂತ ನಮಗೊಂದು ಆಲೋಚನೆ ಬರ್ಬೋದು. ಇರಲಿ, ಶ್ರೀಮಾತೆಯವರ ಪ್ರೀತಿ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂಥ ಇತಿ ಮಿತಿ ಕಟ್ಟಲೆಗಳನ್ನು ಮೀರಿರುವಂಥದ್ದು. ಯಾವ ಬೌಂಡ್ರೀಸ್ ಇಲ್ಲ, ಅದಕ್ಕೆ ಯಾವ ಬೌಂಡ್ರಿ ಇಲ್ಲ. ಇಷ್ಟು ಜನಕ್ಕೆ ಮಾತ್ರ, ಇಂಥವ್ರಿಗೆ ಮಾತ್ರ, ಇಂಥ ದೇಶದವ್ರಿಗೆ ಮಾತ್ರ, ಇಂಥ ಊರವ್ರಿಗೆ ಮಾತ್ರ, ಸ್ತ್ರೀಯರಿಗೆ ಮಾತ್ರ, ಪುರುಷರಿಗೆ ಮಾತ್ರ, ಮಕ್ಕಳಿಗೆ ಮಾತ್ರ, ಯಾವ ಇತಿಮಿತಿ ಇಲ್ಲ. ಅಥವಾ ಬರೀ ಮನುಷ್ಯರಿಗೆ ಮಾತ್ರ. ಎಲ್ಲ ಎಲ್ಲೆಗಳನ್ನು ಅಂದರೆ ಇತಿಮಿತಿಗಳನ್ನು ಭೇದಿಸ್ಕೊಂಡು ಹೋಗಿರುವಂಥದ್ದು ಶ್ರೀಮಾತೆಯವರ ಪ್ರೀತಿ ಅಂಥೇಳಿ. ಈಗ ನೀವು ಅರ್ಥ ಮಾಡ್ಕೊಳ್ಳಿ ಅದರ ಶಕ್ತಿ ಎಷ್ಟು ಅಂತ. ಬೌದ್ಧಿಕವಾದರೂ ಅರ್ಥ ಮಾಡ್ಕೊಳ್ಳೋಣ ನಾವು, ಆಮೇಲೆ ಅದನ್ನು ಮತ್ತೆ ಭಾವಿಸಬೇಕು, ಅವರ ಜೀವನವನ್ನು ಅವಲೋಕಿಸಬೇಕು, ಮತ್ತೆ ಭಾವಿಸಬೇಕು, ಮತ್ತೆ ಅರ್ಥ ಮಾಡ್ಕೋಬೇಕು, ಇನ್ನಷ್ಟು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನ ಧನ್ಯವಾಗಿಬಿಡ್ತದೆ ಅದರಿಂದ ಅಂತ. ಶ್ರೀಮಾತೆಯವರ ಪ್ರೀತಿ ಅಂದರೆ ಅಂಥದ್ದು ಅಂತ. ಇನ್ನು ನಾವು ಈಗ ತಾನೇ ಹೇಳಿದ್ವಲ್ಲ, ಅಂದರೆ ತುಂಬ ಬುದ್ಧಿವಂತರಲ್ಲಿ ಇದೆಲ್ಲ, ಈ ಪ್ರೀತಿಯನ್ನೆಲ್ಲ ಅವರು ಒಪ್ತಾರಾ, ಅವರ ಅನುಭವಕ್ಕೂ ಬರ್ತದಾ? ಯಾಕಂದರೆ ಸಿಕ್ಕಾಪಟ್ಟೆ ಓದ್ಕೊಂಡಿರೋರು, ಸಿಕ್ಕಾಪಟ್ಟೆ ಏನೇನೋ ತಿಳ್ಕೊಂಡಿದ್ದಾರವರು, ಅವರಿಗೆ ಅತ್ಯಂತ ಒಳ್ಳೆ ಹಳ್ಳಿ ಹೆಂಗಸಂತರ ಇರುವಂಥ ಶ್ರೀಮಾತೆಯವರು ಅರ್ಥ ಆಗ್ತಾರ ಅವ್ರಿಗೆ? ಅವರ ಪ್ರೀತಿಯ ಬೆಲೆ ಗೊತ್ತಾಗ್ತದೆ ಅವ್ರಿಗೆ ಅಂತ ಹೇಳಿದ್ರೆ, ಒಂದು ಜ್ವಲಂತ ಉದಾಹರಣೆ ಅಂತ ಹೇಳಿದ್ರೆ ಸೋದರಿ ನಿವೇದಿತಾ. ಆಕೆ ಯಾರು, ಎಲ್ಲಿಂದ ಬಂದಿದೆ ಅದೆಲ್ಲ ಸ್ವಲ್ಪ ನಿಮಗೆ ಗೊತ್ತಿರ್ತದೆ. ಸ್ವಾಮಿ ವಿವೇಕಾನಂದರ ಕರೆಗೆ ಹೋಗೊಟ್ಟು ಇಂಗ್ಲೆಂಡ್ನಿಂದ ಭಾರತ ಜನರ ಸೇವೆಗಾಗಿ ಬಂದಂಥವ್ರು ಸೋದರಿ ನಿವೇದಿತಾ, ಮಾರ್ಗರೆಟ್ ಎಲಿಜಬೆತ್ ನೋಬಲ್. ಬಂದ ಮೇಲೆ ಒಂದಿನ ಭಾರತಕ್ಕೆ ಬಂದಿರ್ತಾರೆ. ಸ್ವಾಮಿ ವಿವೇಕಾನಂದರು ಈ ಸೋದರಿ ಅಂದರೆ ಮಾರ್ಗರೆಟ್ ನೋಬಲ್, ಇನ್ನೂ ಸೋದರಿ ನಿವೇದಿತಾ ಆಗಿಲ್ಲ ಅವರು. ಮಾರ್ಗರೆಟ್ ನೋಬಲ್ಲು ಮತ್ತು ಸಾರಾ ಬುಲ್ ಅಂತ ಆಕೆ ಒಬ್ಬ ಮಹಿಳೆ, ಮತ್ತು ಜೋಸೆಫಿನ್ ಮೆಕ್ಲಿಯಾಡ್, ಇವರು 3 ಜನರನ್ನು ಶ್ರೀಮಾತೆಯವ್ರಿಗೆ ಪರಿಚಯ ಮಾಡಿಸ್ಬೇಕು ಅಂತ ಯಾರೊಬ್ಬರು ಇನ್ನೊಬ್ಬರು ಸನ್ಯಾಸಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಅವ್ರು ಕರ್ಕೊಂಡು ಹೋಗ್ತಾರೆ ಶ್ರೀಮಾತೆಯವ್ರ ಹತ್ರ. ಅತ್ಯಂತ ಬಡ ಕುಟುಂಬ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವ್ರು, ಜಾತಿ ಪದ್ಧತಿ ಇತ್ಯಾದಿ ಆವಾಗ ಇದ್ದಂಥ ಆ ಪರಿಸ್ಥಿತಿಯಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಒಂದು ಅಳುಕಿತ್ತು. ಶ್ರೀಮಾತೆಯವರು ಇವರನ್ನೆಲ್ಲ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ, ಯಾವ ರೀತಿಯಾಗಿ ಸ್ವಾಗತಿಸ್ತಾರೆ, ಅವ್ರಿಗೆ ಇವರೆಲ್ಲ ಹೋಗಿದ್ದು ಇಷ್ಟ ಆಗ್ತದ ಅಂತ.
ಅತ್ಯಂತ ಸಹಜವಾಗಿ ಅವರ ತಾಯಿಯಂತೆ ಸ್ವಾಗತಿಸ್ತಾರೆ. ಅವ್ರ ಜೊತೆನೇ ಕೂತ್ಕೊಂಡು ಒಂದು ತಿಂಡಿ ಸಣ್ಣ ಪುಟ್ಟದೇನೋ ತಿಂತಾರೆ ಅವರು. ಅದನ್ನು ಕೇಳ್ಬಿಟ್ಟು ಸ್ವಾಮಿ ವಿವೇಕಾನಂದ ಭಾಳ ಸಂತೋಷ ಆಗ್ಬಿಟ್ಟು ಅವ್ರು ಹೇಳ್ತಾರೆ, ಇನ್ನು ಸೋದರಿ ನಿವೇದಿತ ಏನು ಕೆಲಸ ಮಾಡಬೇಕಾಗಿತ್ತೋ ಭಾರತದಲ್ಲಿ ಖಂಡಿತವಾಗ್ಲೂ ಯಶಸ್ಸಾಗ್ತದೆ ಅದು. ಯಾಕಂದರೆ ಶ್ರೀಮಾತೆಯವರು ಒಪ್ಕೊಂಡಿದ್ದಾರೆ ಅವ್ರನ್ನ, ಬೇರೆ ಯಾರು ಒಪ್ಕೊಳ್ಳೋದಾದ್ರೂ ಪರವಾಗಿಲ್ಲ. ಶ್ರೀಮಾತೆಯವರು ಒಪ್ಕೊಂಡಿದ್ದಾರೆ ಅಂದರೆ ಆಮೇಲೆ ನಿಧಾನಕ್ಕೆ ಎಲ್ಲರೂ ಒಪ್ಕೊಳ್ತಾ ಬರ್ತಾರೆ ಏನು ಅಂತ ವಿಶ್ವಾಸ ಸ್ವಾಮಿ ವಿವೇಕಾನಂದರು. ಶ್ರೀಮಾತೆಯವರು ಅಂದರೆ ಆ ಭಾರತ ಸಂಸ್ಕೃತಿ, ಆ ತಾಯಿ ಆಸ್ಥಾನ ಅದೆಲ್ಲದರ ಮೂರ್ತ ರೂಪ. ಅದೇ ಒಪ್ಕೊಂಬಿಟ್ಟ ಮೇಲೆ ಇನ್ಯಾರ ನಿಧಾನಕ್ಕೆ ಎಲ್ಲರೂ ಒಪ್ಕೊಳ್ಳೇಬೇಕು ಅಂತ ಸೋದರಿ ನಿವೇದಿತ ಬರೆದಂಥ ಒಂದು ಪತ್ರ. ಆಕೆ ಇಲ್ಲಿ ಬಂದು ಇರ್ತಾರೆ, ದೀಕ್ಷೆ ಆಗ್ತದೆ. ಸೋದರಿ ನಿವೇದಿತ ಅಂತ ಸ್ವಾಮಿ ವಿವೇಕಾನಂದ ಹೆಸರು ಕೊಟ್ಟರು. ಇಲ್ಲೆಲ್ಲ ಸೇವಾ ಕಾರ್ಯ ಮಾಡ್ತಾ ಇರ್ತಾರೆ. ಆಮೇಲೆ ಒಮ್ಮೆ 1899 ಮಧ್ಯದಲ್ಲೋ ಅಥವಾ ಕೊನೆಯಲ್ಲಿ ಸ್ವಾಮಿ ವಿವೇಕಾನಂದರ ಜೊತೆ ಮತ್ತೆ ಇಂಗ್ಲೆಂಡ್ ಯುರೋಪ್ಗಳಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಶ್ರೀಮಾತೆಯವ್ರ ನೆನಪಿಗೆ ಬರ್ತಾರೆ ಸೋದರಿ ನಿವೇದಿತಾಗ. ಅಲ್ಲಿಂದ ಒಂದು ಪತ್ರ ಬರೀತಾರೆ. ಏನೋ ಅದ್ಭುತವಾಗಿದೆ ಪತ್ರ. ಅದು ಇಂಗ್ಲೀಷ್ನಲ್ಲಿ ಬರೆದಿದ್ದು, ಕನ್ನಡದ ಅನುವಾದ ಈ ರೀತಿಯಾಗಿದೆ. ಒಂದು 7-8 ಸಾಲಿದೆ, ಅದನ್ನು ಓದ್ಬಿಟ್ಟು ಮುಗಿಸ್ಬೋಣ. ಆ ಸೋದರಿ ನಿವೇದಿತ ಎಷ್ಟು ಚೆನ್ನಾಗಿ ಶ್ರೀಮಾತೆಯವ್ರನ್ನ ಅರ್ಥ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಶ್ರೀಮಾತೆಯವ್ರಿಗೆ ಇಂಗ್ಲೀಷ್ ಬರಲ್ಲ, ಈಕೆಗೆ ಬಂಗಾಳಿ ಭಾಷೆ ಬರಲ್ಲ. ಆದರೆ ಈಕೆನೇ ಬಂಗಾಳಿ ಕಲ್ತ್ಕೊಂಡಿದ್ದು. ಶ್ರೀಮಾತೆಯವ್ರಿಗೆ ಇಂಗ್ಲೀಷ್ ಕಲಿಯೋದು ಕಷ್ಟ ಅಲ್ವಾ, ಈಕೆ ಬುದ್ಧಿವಂತೆ ಅಲ್ವಾ. ಬಂಗಾಳಿಯನ್ನು ಕಲ್ತ್ಕೊಂಡು ಅವ್ರ ಜೊತೆ ಒಡನಾಡಿ ಅವ್ರ ಶ್ರೀಮಾತೆಯವ್ರ ಬಗ್ಗೆ ಅವ್ರು ಬರೆದಂಥವು ಕೆಲವು ಬರೆದಿದ್ರು ಕೂಡ ಏನು ಅಂತರಂಗದ ಭಾವನೆಯನ್ನು ಆ ಭಾಷೆಯಲ್ಲಿ ಬರೆದಿಡೋದು ಎಷ್ಟು ಅದ್ಭುತ, ಆ ಇಂಗ್ಲೀಷ್ ಭಾಷೆಯಲ್ಲಿ ಬರೆದಿದ್ದು. ಆದರೆ ಒಂದು ಪತ್ರ ಆಕೆ ಆ ಕಡೆಯಿಂದ ಬರೀತಾರೆ. ಅದು ಯಾವ ರೀತಿ ಇದೆ ನೋಡಿ. ಸೋದರಿ ನಿವೇದಿತೆಯ ಒಂದು ಪತ್ರ, ಪರಮ ಪ್ರೀತಿಯ ತಾಯಿ. ಹೇಗೆ ಬರೀತಾಳೆ ನೋಡಿ. ನಾವೆಲ್ಲ ಸೇರಿ ನಿಮ್ಮ ಮೇಲೊಂದು ಸುಂದರ ಸ್ತೋತ್ರವನ್ನು ರಚಿಸಿ ನಿಮಗೆ ಕಳಿಸಿಕೊಡಬೇಕು ಎಂದು ನನ್ನ ಆಸೆ. ಅಲ್ಲಿ ಇಂಗ್ಲೆಂಡಿಂದ ಬರೀತಿರೋದು. ಇಲ್ಲಿ ನಾವೆಲ್ಲ ಸೇರಿ ಅಲ್ಲಿ ಹೋಗಿ ಶ್ರೀಮಾತೆಯವ್ರ ಬಗ್ಗೆ ಅವಳೆಲ್ಲ ಹೇಳಿದಾಳೆ. ಶ್ರೀಮಾತೆ ಶಾರದಾದೇವಿ ಅಂತ ಒಬ್ಬರು ಇದ್ದಾರೆ, ಈ ಥರದವರು ಅವರೆಲ್ಲ ಅವಳ ಸಂಪರ್ಕಕ್ಕೆ ಬಂದಂಥ ಸ್ತ್ರೀಯರೆಲ್ಲ ಭಾಳ ಸಂತೋಷಪಟ್ಟು, ಸ್ವಾಮಿ ವಿವೇಕಾನಂದರಿಗೆ ಸಂಪರ್ಕಕ್ಕೆ ಬಂದಂತಹ ಭಕ್ತರೆಲ್ಲ ಅಲ್ಲಿದ್ದವರೆಲ್ಲ ಪಾಶ್ಚಿಮಾತ್ಯ ದೇಶದವರು ಸಂತೋಷಪಟ್ಟು ಅದನ್ನು ಸೋದರಿ ನಿವೇದಿತ ಬರೀತೀವಿ. ನಿಮ್ಮ ಮೇಲೆ ಒಂದು ಸ್ತೋತ್ರ ಬರೆದು ಕಳಿಸ್ಬೇಕು. ಇಂಗ್ಲೀಷ್ನಲ್ಲಿ ಪೊಯಮ್ ಅಂತ ಬರೆದಿರೋದು ಆಕೆ. ಒಂದು ಸುಂದರವಾದಂಥ ಪೊಯಮ್, ಪದ್ಯ ಅಥವಾ ಸ್ತೋತ್ರ ಬರೆದು ಕಳಿಸ್ಬೇಕು. ಆಮೇಲೆ ಹೇಳ್ತಾರೆ, ಆದರೆ ಅದು ಕೂಡ ಬಹಳ ಗಲಾಟೆ, ಅತಿಯಾದ ಸದ್ದುಗದ್ದಲ ಎಂದೆನಿಸುತ್ತದೆ ನನಗೆ. ಸುಂದರವಾದ ಪದ್ಯವನ್ನು ಯಾರು ಓದ್ತಾ ಇದ್ದಾರೆ ಹೆಂಗಿರ್ತದೆ ನಮಗೆ, ಚೆನ್ನಾಗಿರುತ್ತಲ್ವ. ಸೋದರಿ ನಿವೇದಿತ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೋಡಿದ್ರೆ ಆ ಕವಿತೆನ ಅದಕ್ಕೆ ಹೋಲಿಸಿದ್ರೆ ಕವಿತೆ ಭಾಳ ಗಡಿಬಿಡಿ, ಗದ್ದಲ, ಅದು ಗಲಾಟೆ. ಅದು ನಿಜಕ್ಕೂ ನೀವು ಭಗವಂತನ ಒಂದು ಅದ್ಭುತ ಕೃತಿಯೇ ಸರಿ. ಶ್ರೀಮತಿಯವ್ರಿಗೆ ಹೇಳ್ತಾ ಇರೋದು, ನೀವು ನಿಜಕ್ಕೂ ಭಗವಂತನ ಒಂದು ಅದ್ಭುತ ಕೃತಿಯೇ ಸರಿ. ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ನೀಡಿದ ಅವರ ಪ್ರೇಮದ ಮಧು ಕಳಶವೇ ನೀವು. ಭಗವಂತನ ತಾಯಿತನ ಅಂತ ಹೇಳ್ತಾ ಇದ್ವಲ್ಲ, ಮಾತೃತ್ವ ಅಂತ. ಶ್ರೀರಾಮಕೃಷ್ಣರು ಜಗತ್ತಿಗೆ ನೀಡಿದ ಅವರ ಪ್ರೇಮದ ಮಧು ಕಳಶವೇ ನೀವು. ಶ್ರೀರಾಮಕೃಷ್ಣರು ಈ ಜಗತ್ತಿನ ದಿಕ್ಕಿಲ್ಲದ ಮಕ್ಕಳಿಗಾಗಿ ಬಿಟ್ಟು ಹೋದ ಬಳುವಳಿ ನೀವು. ನಿಮ್ಮ ಮುಂದೆ ನಾವೆಲ್ಲ ಸದಾ ಶಾಂತರಾಗಿರಬೇಕು, ಮೌನವಾಗಿರಬೇಕು, ಮೌನದಿಂದಿರಬೇಕು. ಹಾಗಿದೆ ನಿಮ್ಮ ಜೀವನ. ನಿಜಕ್ಕೂ ಭಗವಂತನ ಅದ್ಭುತ ನಿರ್ಮಿತಿಗಳೆಲ್ಲ ತುಂಬ ಶಾಂತ, ತುಂಬ ಮೌನ. ಬೀಸುವ ಮಂದಾನೀಲ, ಬೆಳಕು ನೀಡುವ ಸೂರ್ಯನ ಕಿರಣ, ಹೂದೋಟದ ಕಂಪು, ಗಂಗೆಯ ತಂಪು, ಎಲ್ಲವೂ ಶಾಂತ, ಮೌನ. ಇವು ಅಂದರೆ ಇವೆಲ್ಲ ಮಂದಾನೀಲ, ಗಂಗೆಯ ತಂಪು ಇತ್ಯಾದಿ. ಇವು ಮೌನವಾಗಿಯೇ ನಮ್ಮ ಹೃದಯದೊಳಗೆ ಸದ್ದಿಲ್ಲದೆ ಕದ್ದು ಪ್ರವೇಶ ಮಾಡಿಬಿಡುತ್ತವೆ. ಈ ವಸ್ತುಗಳೆಲ್ಲ ನಿಮ್ಮ ಹಾಗೆಯೇ ತುಂಬ ಶಾಂತ, ತುಂಬ ನೀರವ. ಇತಿ ನಿಮ್ಮ ಮಗು ನಿವೇದಿತ. ತುಂಬ ಬುದ್ಧಿವಂತೆಯವಳು, ಆದರೆ ಶ್ರೀಮಾತೆಯವರ ಪ್ರೀತಿನ ಹೇಗೆ ಅನುಭವಿಸಿದಾಳು ಅವಳು ಅಂತ. ಹೆಚ್ಚು ಕಡಿಮೆ ಮಾತಿಲ್ಲದೇನೆ ಅನುಭವಿಸಿರೋದು ಹೇಗೆ, ಅವರ ಆದರ್ಶ ಏನೋ, ಅವರ ವ್ಯಕ್ತಿತ್ವ ಏನೋ, ಅವ್ರು ಏನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳು ಅವಳು. ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಲ್ಲ ಅವಳು. ಹೀಗೆ ಶ್ರೀಮಾತೆಯವರ ಪ್ರೀತಿ ಅಂತ ಹೇಳುವಂಥದ್ದು ಭಾಳ ಪರಮಾದ್ಭುತವಾದದ್ದು. ನಮ್ಮೆಲ್ರಿಗೂ ಕಟ್ಟಿಟ್ಟಿದ್ದು ಬಳುವಳಿ ಅಂತ ಹೇಳಿದ್ದಾರೆ, ಎಲ್ರಿಗೂ ಕಟ್ಟಿದ್ದು, ನಮ್ಮೆಲ್ರಿಗೂ ಇದೆ ಅದರಲ್ಲಿ ಪಾಲು. ಖರ್ಚಾಗ್ಬಿಡ್ಬೋದಾ ಅಂತ ಆಲೋಚನೆ ಮಾಡಬೇಡಿ, ಅದು ಅನಂತ, ಅದು ಅಕ್ಷಯ, ಅದು. ಆದ್ದರಿಂದ ಶ್ರೀಮಾತೆಯವ್ರನ್ನ ಪ್ರಾರ್ಥನೆ ಮಾಡೋಣ. ಅವರ ಪ್ರೀತಿಯಿಂದ, ಅವರ ಕೃಪೆಯಿಂದ ಸನ್ಮಾರ್ಗದಲ್ಲಿ ನಾವು ನಡೆದು ಅವರು ಹಾಕ್ಕೊಟ್ಟಂಥ ಮಾರ್ಗದಲ್ಲಿ, ಆದರ್ಶದ ಮಾರ್ಗದಲ್ಲಿ ನಾವು ನಡೆಯುವಂತಾಗಲಿ ಅಂತ. ಜೈ ಶ್ರೀ ಮಹಾಮಾಯಿ ಕಿ ಜೈ.